ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೈ ಪ್ರೋಟೀನ್ ಬೇಸನ್ ರೊಟ್ಟಿ ಅಂದರೆ ಕಡಲೆ ಹಿಟ್ಟಿನಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಅರ್ಧ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ, ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಕಪ್ ಈರುಳ್ಳಿ, ಅದು ಅಷ್ಟು ಹಾಕಲ್ಲ ನೋಡ್ಕೊಂಡು ಹಾಕ್ತೀನಿ. ಆಮೇಲೆ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನ್ ಜೀರಿಗೆ, ಆಮೇಲೆ ಕ್ಯಾರೆಟು ಕೂಡ ನೋಡ್ಕೊಂಡು ಹಾಕ್ತೀನಿ. ಇದಿಷ್ಟು ಸಾಮಾನು ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ. ಈಗ ಫಸ್ಟು ಒಂದು ಬೌಲ್ಗೆ ಉಪ್ಪು ಹಾಕ್ಕೊಂಡೆ, ಅನ್ನನ ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಳ್ಳೋಣ, ಹೊಂದ್ಕೊಳ್ಳೋ ಹಾಗೆ. ಈಗ ನೆಕ್ಸ್ಟ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ, ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡಿಲ್ಲ, ಇಟ್ಕೊಂಡಿದ್ದಷ್ಟು ಹಾಕ್ಕೊಂಡಿಲ್ಲ. ಈಗ ಇದನ್ನು ತೆಳ್ಳಗೆ ಇದೇ ಥರ ಕಲಿಸ್ಕೋಬೇಕು. ಗಟ್ಟಿ ಕಲಿಸ್ಬಾರ್ದು. ಇದು ಬಳಿಯೋ ರೊಟ್ಟಿ, ತವಾ ಮೇಲೆ ಬಳಿಯೋ ರೊಟ್ಟಿ, ಆದ್ದರಿಂದ ಇದನ್ನು ಇಷ್ಟೇ ತೆಳ್ಳಗೆ ಕಲಿಸ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಸೊಪ್ಪುಗಳು ಸಹಿತ ಹಾಕ್ಕೋಬೋದು. ಪಾಲಕ್ ಹಾಕಿದ್ರೆ ಚೆನ್ನಾಗಿರುತ್ತೆ, ದಂಟಿನ ಸೊಪ್ಪು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ, ನನ್ನ ಹತ್ರ ಇರಲಿಲ್ಲ ಅಂತ. ಇದೊಂದು 10-15 ನಿಮಿಷ ಹಾಗೆ ಬಿಡೋಣ. ಈಗ ನೋಡಿ, ಸ್ಟವ್ ಮೇಲೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದೊಡ್ಡ ಪ್ಯಾನ್ ತೊಗೋಬೇಕಾಗಿತ್ತು, ಸಣ್ಣ ಪ್ಯಾನ್ ಇಟ್ಬಿಟ್ಟಿದ್ದೆ. ಇನ್ನೊಂಚೂರು ತೆಳ್ಳಗೆ ಬೇಕಾದ್ರೆ ಅಗಲ ಮಾಡ್ಕೋಬೋದಾಗಿತ್ತು. ಈಗ ಅದನ್ನು ಹಾಗೆಯೇ ಆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನು ಇಟ್ಟಾಕ್ಬಿಟ್ಟು ಬಳ್ಕೊಳ್ಳೋದು. ಈಗ ಲಿಡ್ ಮುಚ್ಚಿಬಿಟ್ಟು ಸಣ್ಣ ಹುರಿನಲ್ಲಿನೇ ಬೇಯಿಸೋಣ ಅದನ್ನೀಗ. ಇದು ಪ್ರೋಟೀನ್ ರಿಚ್ ಫುಡ್. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಿದು ನೋಡಿ. ಈಗ ಅದನ್ನು ದಬ್ಬಾಕಿ ಮತ್ತೆ ತಿರ್ಗಾ ಲಿಡ್ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ. ಆಯ್ತಿದೀಗ ತೆಕ್ಕೊಳ್ಳೋಣ. ಇನ್ನೂ ಬೇಕಾದ್ರೆ ನೀವು ಕ್ರಿಸ್ಪ್ ಬೇಕು ಅಂದರೆ ಕ್ರಿಸ್ಪ್ ಮಾಡ್ಕೊಳ್ಬೋದು. ಈಗ ನಾನು ತಟ್ಟೆ ಮೇಲೆ ದಬ್ಬಾಕೊಳ್ತೀನಿ ಅದನ್ನು ನೋಡಿ. ಆಯ್ತಿದೀಗ ಇದಕ್ಕೆ ಮೇಲ್ಗಡೆಗೆ ಒಂಚೂರು ತುಪ್ಪ ಸವರ್ಬಿಟ್ಟು ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು ಇದನ್ನು. ಅಷ್ಟೇ, ಬೇಕಂದರೆ ಚಟ್ನಿ ಮಾಡ್ಕೋಬೋದು, ಬಟ್ ಎಲ್ಲ ಮಸಾಲೆ ಇರೋದ್ರಿಂದ ನಾವು ಎವ್ರಿ ಟೈಮ್ ಇದೇ ಥರನೇ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಸೊಪ್ಪು ಗಿಪ್ಪುಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪಾಲಕ್ಕು ಮತ್ತು ದಂಟಿನ ಸೊಪ್ಪು ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ. ಟ್ರೈ ಮಾಡಿ ಒಂದು ಸಲ. ಓಕೆನಾ? ಥ್ಯಾಂಕ್ ಯು.